ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ರೈಮ್ಸ್ ಕಾಂಪಿಟಿಷನ್ ಅಂತೆ. ಸೊ ನಾನು ಎಂಥದ್ದೊಂದು ಗುಡ್ ಮ್ಯಾನರ್ಸ್ ಬಗ್ಗೆ ಒಂದು ರೈಮ್ಸ್ ಕಳಿಸಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಾಪ್ಸ್ ಎಲ್ಲ ರೆಡಿ ಮಾಡಿದ್ದೆ. ಸೊ ಇದನ್ನೆಲ್ಲ ಈಗ ಅವಳ ಬ್ಯಾಗಲ್ಲಿ ಕಳಿಸ್ಬೇಕು. ನಂಬರ್ಸ್ ಹಾಕಿಟ್ಟಿದ್ದೀನಿ, ಯಾವುದು 1 2 3 4 5 ಅಂತ ಪಿಕ್ ಮಾಡಬೇಕು ಅಂತ. ನೋಡಬೇಕು ಹೇಗೆ ಮಾಡ್ತಾಳೆ ಅಂತ. ಮತ್ತು ಗೊತ್ತಿಲ್ಲ ಕ್ಲಾಸಲ್ಲಿ ಹೇಗಿರ್ತದೆ ಅಂತ. ಪ್ರಿಂಟರ್ ಮುಗೀತು, ಯಾಕೆಂದರೆ ಮೊದಲೆಲ್ಲ ಕತ್ಲಿರ್ತಿತ್ತಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ. ಈಗ ನೋಡಿ ಎಷ್ಟು ಬೆಳಕಿದೆ ಅಂತ. ಕ್ಯಾರೆಟ್ ಹಲ್ವ ಮಾಡ್ತಾರೆ ಇವತ್ತು ಹಸ್ಬೆಂಡ್. ಸೊ ಸ್ವಲ್ಪ ಹೆಲ್ಪ್ ಮಾಡುವ ಅಂತೆಲ್ಲ ಗ್ರೇಟ್ ಮಾಡಿ ಎಲ್ಲ ಇಡುವ ಅಂತ ಪ್ಲ್ಯಾನ್. ಯಾಕಂದರೆ ಇವತ್ತು ಮಗಳದ್ದು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕಿದೆ. ಅವಳದು ಆ್ಯಕ್ಚುಲಿ ಬರ್ಡೇ ಫೆಬ್ರವರಿ 11ಗೆ, ಬಟ್ ತುಂಬ ಲೇಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನೀಗ ಕ್ಯಾರೆಟ್ ಗ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ, ಯಾಕೆಂದರೆ ಅವಳಿಗೆ ಏನು ಹ್ಯಾಂಡ್ ಮೌತ್ ಫೀಟ್ ಅಂತ ಒಂದು ಫೀವರ್ ಬಂದಿತ್ತು. ಸೊ 1 ವೀಕ್ ಆಫ್ಟರ್ 10 ಡೇಸ್ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಈಗ ಬರ್ಡೇ. ಬ್ರೇಕ್ಫಾಸ್ಟ್ಗೆ ರೆಡಿ ಆಗ್ತಾ ಇದೆ. ಬಾಜಿ ನೋಡಿ ಆಗಲೇ ಮಾಡಿದ್ದೀನಿ. ಈಗ ಪೂರಿ ಮಾಡ್ತಾ ಇದ್ದೀನಿ. ಪೂರಿ ಬಾಜಿ ಇವತ್ತು ವೀಕೆಂಡ್ ಸ್ಪೆಷಲ್. ಪೂರಿ ಬಾಜಿ. ಇಲ್ಲಿ ಬಾಜಿ ರೆಡಿ ಇದೆ. ಅದರೊಳಗೆ ಎಣ್ಣೆ ಇಡ್ತಾ ನಮ್ಮದು ರಪ್ಪ ಪೂರಿ ಬಾಜಿ ರೆಡಿ. ಬ್ರೇಕ್ಫಾಸ್ಟ್ ಒಂದು ಚಂದ ಗಟ್ಟಿ ತಿನ್ಬೇಕೀಗ, ಹಸಿವಾಗಿದೆ. ಇಲ್ಲಿ ಕ್ಯಾರೆಟ್ ಹಲ್ವಾ ಆಗ್ತಾ ಇದೆ. ಕ್ಯಾರೆಟ್ ಹಲ್ವಾ ಇವ್ರು ಮಾಡೋದು, ನಾನು ಚಿಕನ್ ಗ್ರೀನ್ ಮಸಾಲ ಮಾಡುವ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನ್ ಗ್ರೀನ್ ಮಸಾಲಕ್ಕೆ ಸ್ವಲ್ಪ ಆನಿಯನ್ ಮತ್ತು ಗಾರ್ಲಿಕ್, ಪೆಪ್ಪರ್, ಅದು ಇದು ಅಂತ ಏನೆಲ್ಲ ಬೇಕು ಹಾಕಿ ಗ್ರೀನ್ ಮಸಾಲಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಫುಲ್ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಕ್ಯಾಪ್ಚರ್ ಮಾಡಿಲ್ಲ. ವ್ಲಾಗ್ ಮಾಡುವಾಗ ಆಗಿಲ್ಲ, ಎಲ್ಲ ಮರ್ತೋಗ್ತದೆ. ಯಾವಾಗಲೂ ವೀಡಿಯೋ ಮಾಡಲಿಕ್ಕೆ ಮರ್ತೋಗ್ತದೆ. ಇದು ವೆಜ್ಜಲ್ಲಿ ನಾನು ಪನ್ನೀರ್, ಬಟರ್ ಪನ್ನೀರ್ ಮಸಾಲ ಮಾಡುವ ಅಂತ. ವೆಜ್ ಇದ್ದಾರೆ ಒಬ್ಬರು, ಹಾಗೆ ಚಿಕನ್. ಅಯ್ಯೋ ಇಲ್ಲಿಲ್ವಾ? ಓ, ಚಿಕನ್ ಕರಿ ಇಲ್ಲಿದೆ ಇನ್ನೊಂದು ಪಾತ್ರದಲ್ಲಿ. ಚಿಕನ್ ಕರಿ ರೆಡಿಯಾಗಿದೆ. ಹಾಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇಲ್ಲಿ ನನ್ನ ಮಗಳಂತೂ ಫುಲ್ಲು ಖುಷಿಯಲ್ಲಿದ್ದಾಳೆ. ಅವಳ ಬರ್ಡೇ ಫೈನಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಮಗಳ ಬರ್ತ್ಡೇಗೆ ಪಪ್ಪಂದು ಫುಲ್ ಪ್ರಿಪ್ರೇಷನ್ ಆಗ್ತಿದೆ. ಸಿಂಪಲಾಗಿ ಒಂದು ಪ್ರಿಪ್ರೇಷನ್. ಇದು ನಾವು ತೆಮ್ಮಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದು. ಮಗಳದು 6th ಬರ್ಡೇ. ಸೊ ಸಿಂಪಲಾಗಿ ಅವಳಿಗೆ ಮರ್ಮೇಡ್ ಬೇಕಂತೆ, ಮರ್ಮೇಡ್ ಡ್ರೆಸ್ ಬೇಕು ಅಂತ ಹೇಳ್ತಿದ್ಲು. ಮರ್ಮೇಡ್ ಡ್ರೆಸ್ ಎಲ್ಲ ಹಾಕ್ಸಿ ಸಿಂಪಲಾಗಿ ನೋಡಿ, ಎಂಥದಿಲ್ಲ, ಒಂದು 6 ಆಮೇಲೆ 2 ಬಲೂನ್ ಹಾಕಿ ಡೆಕೋರೇಷನ್ ಮಾಡಿದ್ದು ಅವಳ ಖುಷಿಗೆ. ಲೆಕ್ಕದಲ್ಲಿ ಇವತ್ತು ಗೀ ರೈಸ್, ಇಲ್ಲಿ ವೀಟ್ ಪರೋಟ ಇದೆ, ಇಲ್ಲಿ ಪನ್ನೀರ್ ಬಟರ್ ಮಸಾಲ, ಮತ್ತು ಚಿಕನ್ ಕರಿ, ಮತ್ತು ಇಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಜ್ಯೂಸ್. ಇವನು ಬರೋದು ನೋಡಿ ಮೆಲ್ಲ. ಯಾಕೆ ಹೇಳಿ ಅಂತ ಈಗ ಟೇಬಲ್ ಕವರ್ ತೆಗೆದು ಕೆಳಗಾಗ್ತದೆ. ನೋಡಿ 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 ನೋಡಿ. ಏಯ್ ನಾ ಈಗ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಅದಕ್ಕೆ ತೆಗಿಲಿಲ್ಲ ಇನ್ನು. ನಾನು ಆಚೀಚೆ ನೋಡ್ರಷ್ಟಲ್ಲಿ ನೋಡಿ ಈಗ ಕೆಳಗಿರ್ತದೆ ಅದು. ಇದೊಂದು ಹ್ಯಾಪಿ ಬರ್ಡೇ ಅಂತ ನನ್ನ ಮಗನ ಫಸ್ಟ್ ಬರ್ಡೇ ತಗೊಂಡಿದ್ದು. ಈಗ ಎಷ್ಟೆಲ್ಲ ಯೂಸ್ ಆಯಿತು. ಅದನ್ನ ನೆಕ್ಸ್ಟ್ ನನ್ನ ಮಗಳ 5th ಬರ್ಡೇಗೆ ಯೂಸ್ ಆಯಿತು. ಈಗ ಅವಳ 6th ಬರ್ಡೇಗೆ ಯೂಸ್ ಆಗ್ತಾಯಿದೆ. ಇದು ಲೈಟ್ ಕೂಡ ಅಷ್ಟೇ. ಈ ಲೈಟ್ ಹಾಕಿದಾರಲ್ಲ, ಇದು ನನ್ನ ಮಗಂದು ತೊಟ್ಟಿಲಾಕೋ ಶಾಸ್ತ್ರ ಟೈಮಲ್ಲಿ ತಗೊಂಡಿದ್ದು. ಸೊ ಯೂಸ್ ಆಗ್ತದೆ ಮಕ್ಕಳಿದ್ದು ಏನಾದ್ರು ತಗೊಂಡ್ರೆ. ಇವನು ಮಾತ್ರ ಎಳಿತಾ ಇದ್ದಾನೆ. ಅಯ್ಯೋ ಗುಡ್ಡು. ಇನ್ನು 2 ಫ್ರೆಂಡ್ಸ್ ಬರ್ಲಿಕ್ಕಿದ್ದಾರೆ. ಕಾಯ್ತಾ ಇದ್ದೀವಿ, ಜನ ಬರ್ಲಿಲ್ಲ ಬರ್ಡೇ ಪಾರ್ಟಿಗೆ. ಇಕ್ಕ ಬಂದ್ರು ಆನ್ ಟೈಮ್. ಇಕ್ಕ
ಇನ್ನೂ ಬರಲಿಲ್ಲ, ಹಾಗೆ ಕರೀಲಿಕ್ಕೆ ಹೋಗುವ ಅಂತ. ನನ್ನ ಮಗಳು ನನ್ನ ಫ್ರೆಂಡ್ ಮನೆಯಲ್ಲಿದ್ದಾಳೆ, ಅವರೇ ಮೇಕಪ್ ಮಾಡಬೇಕಂತೆ, ಸೊ ಅಲ್ಲಿಗೆ ಹೋಗಿದ್ದಾಳೆ. ಮೇಕಪ್ ನನ್ನ ಫ್ರೆಂಡ್ಸ್ ಇಬ್ರು ಸೇರಿ ನೋಡಿ ಇವಳ ಪಕ್ಕ ಮರ್ಮೇಡ್ ಮಾಡಿ ಹಾಕಿದ್ದಾರೆ. ನಾನು ಸಿಂಪಲ್ ಆಗಿ ಅನ್ಕೊಂಡಿದ್ದೆ, ಇವಳು ನೋಡಿ ಫುಲ್ ರೆಡಿ ಆಗಿದ್ದಾಳೆ. ಇಲ್ಲಿ ನೋಡಿ ನನ್ನ ಮರ್ಮೇಡ್ ಬಂದ್ಲು. എന്റെ മർമേഡ്, എന്റെ വീട്ടിന്റെ മർമേഡ്. സ്മൈൽ ഇട്ട് രനിൽ മാമ. He is a photographer. I am just a vlogger. Yeah. ಅಂಚಿನ ಕೊಡು ಅವೇ. ನನ್ನ ಮರ್ಮೇಡ್ ಇಲ್ಲಿ ಮಲಗಿದೆ ನೋಡಿ. അമൂർ ഫിഷ് എന്തടി സൂര്യ ನನ್ನ ಗುಂಡಮ್ಮ ಹೇಗಿದ್ಲು ನೋಡಿ, ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾರಲ್ಲ. ಆಲ್ರೆಡಿ ಶಿ 6 years old. ಟೆಂಪ್ರರಿ ಟ್ಯಾಟು ತಗೊಂಡಿದ್ವಿ. ಆ್ಯಕ್ಚುಲಿ ಇದು ಐಸ್ ಇದು ಸೈಡಿಗೆ ಹಾಕುವಂಥ ಪ್ಲ್ಯಾನ್ ಇದ್ದದ್ದು, ಬಟ್ ಅದು ಸಖತ್ ದೊಡ್ಡದಿತ್ತು. ಸೊ ಅಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಆಚೆ ಕೈಗೆ ಮತ್ತು ಅಲ್ಲಿ ಹಾಕಿದ್ವಿ. ನನ್ನ ಮರ್ಮೇಡ್ ಬಂತು. ಮರ್ಮೇಡ್ ಟುಕ್ 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 ಅಂತ ನಡೀಲಿಕ್ಕೆ ಆಗೋದಿಲ್ಲ, ಜಂಪ್ ಮಾಡ್ಕೊಂಡೆಲ್ಲ ಬರ್ತದೆ. ಸಿನ್ಸ್ ಫ್ರಮ್ 3 years old ಹೇಳ್ತಾ ಇದ್ಲು ಮರ್ಮೇಡ್ ಆಗಬೇಕು ಅಂತ. ಫೈನಲಿ ಅವಳನ್ನು ಮರ್ಮೇಡ್ ಆಗಿ ನಾವು ಬರ್ಡೇಗೆ ರೆಡಿ ಮಾಡಿದ್ದೀವಿ. ಅವಳು 3 yearsಯಿಂದ ಹೇಳ್ತಾ ಇದ್ಲು ನನಗೆ ಮರ್ಮೇಡ್ ಥೀಮ್ ಬೇಕು, ನಾನು ಮರ್ಮೇಡ್ ಮಾಡ್ತೀನಿ ಅಂತ. ಸೊ 3rd 4th 5th ಆಗಿ ಫೈನಲಿ 6th ಬರ್ಡೇಗೆ ಅವಳನ್ನು ಮರ್ಮೇಡ್ ಮಾಡಿದ್ವಿ. ಬಿಕಾಸ್ ನನಗೆ ಮರ್ಮೇಡ್ ಡ್ರೆಸ್ ಸಿಗ್ತಿರ್ಲಿಲ್ಲ, ಫೈನಲಿ ಸಿಕ್ತು. UAEಯಲ್ಲಿ ಒಂದು ತೆಮ್ ಅಂತ ಹೇಳುವ ಆ್ಯಪ್ ಇದೆ, ಆ ಆ್ಯಪಲ್ಲಿ ಈ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದು. In this country, shy bro. This is our Reka. Arrived. Oh, Sabiani. Wait, I'll give you. See here, Renil Mama. See, I'll give you. Wait. What is see here? Smile. ಇವನೊಮ್ಮೆ ಯಾವಾಗ ಕೇಕ್ ತಿನ್ಲಿಲ್ಲ ಅಂತ ಕಾಯ್ತಾ ಇದ್ದಾನೆ. ಒಮ್ಮೆ ಕಟ್ ಮಾಡಿ ಕೊಡಿ ನನಗೆ ಕೇಕ್ ಅನ್ನು ಅಂತ. Happy birthday to you. Happy birthday. Nanda. Happy birthday to you. Happy birthday to you. Happy birthday. ನನ್ನ ಮಗ ಅವಳಿಗೆ ಕೊಡೋದಕ್ಕಿಂತ ಜಾಸ್ತಿ ಅವನೇ ತೆಗೆದು ತಿಂತಿದ್ದಾನೆ. ಅವಳಿಗೆ ಕೊಡು ಅಂದರೆ ಅವನೇ ತಿಂತಿದ್ದ.
ಹಾಗೆ ಇವಳಿಗೆ ಕೊಡ್ಲಿಕ್ಕೆ ಹೇಳಿದ್ವಿ. ಆಮೇಲೆ ಅವನಂತ ಹೇಳೋದೇ ಬೇಡ, ಕೈ ಹಾಕಿ ಹಾಕಿ ಕೇಕೇ ತಿಂತಿದ್ದಲ್ಲಿ ನಿಂತ್ಕೊಂಡು, ಅಲ್ಲಿಂದ ಬರ್ತಾ ಇರಲಿಲ್ಲ. ನನ್ನ ಮಗಳಿಗೆ ಕೇಕ್ ಕೊಟ್ಟು ಕಿಸ್ ಕೊಡು ಅಂತ ಹೋದರೆ ಹತ್ತಿರ ಬರ್ತಿಲ್ಲ, ಯಾಕೆ ಹೇಳಿ ಮೇಕಪ್ ಎಲ್ಲಿ ಹೋಗ್ತದೆ ಅಂತ ಟೆನ್ಷನ್. ನನ್ನ ಫ್ರೆಂಡ್ಸ್ ಜೊತೆ ಹಾಗೆ ಇವರು 3 ಜನ ಫ್ಯಾಮಿಲಿಯವ್ರು ಮಾತ್ರ, ನಾವಿಷ್ಟೇ ಜನ ಸೆಲೆಬ್ರೇಟ್ ಮಾಡಿದ್ದೇವೆ ಇವಳ ಬರ್ಡೇನ. ಆಯಿತು, ಬರ್ಡೇ ಸೆಲೆಬ್ರೇಷನ್ ಆಯಿತು. ಈಗ ಮಕ್ಕಳಿಗೆ ಊಟ ಕೊಡುವ ಅಂತ. ಸೊ ಅವರಿಗೆಲ್ಲರಿಗೂ ಊಟ ಕೊಟ್ಟು ಟಿ ವಿ ಆನ್ ಎಲ್ಲ ನೋಡಿ, ಟಿ ವಿ ನೋಡೋ ಅವಸ್ಥೆ ನೋಡಿ, ಎಲ್ಲ ಟಿ ವಿಗೆ ನೋಡ್ತಾ ಇದ್ದಾರೆ. ಇಲ್ಲೆಂಥದ್ದು ಗುಸು ಗುಸಾಗ್ತಾ ಇದೆ. ಹಾಗೆ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಹೊರಟು ಅಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟೇ ನನ್ನ ಮಗಳಿಗೆ ಸಮಾಧಾನ ಇಲ್ಲ, ನಿನ್ನೆ ತೆಗೆದಂಥ ವೀಡಿಯೋ ಎಲ್ಲ. ನೆಕ್ಸ್ಟೇ ಮತ್ತೆ ಈ ಡ್ರೆಸ್ ಹಾಕ್ಕೊಂಡು ವೀಡಿಯೋ ಮಾಡಿ ನಂದು ಫೋಟೋಸ್ ತೆಗಿ ಅಂತ. ಸಮಾಧಾನ ಇಲ್ಲ, ಬೆಳಗ್ಗೆನೇ ಹಾಕ್ಕೊಂಡಿದ್ದಾಳೆ, ಬೆಳಗಿಂದ ನೈಟ್ ತನಕ ಅದೇ ಕೆಲಸ ಅವಳು. Thanks for watching.